ಸರಿಯಾಗಿ ಕಣ್ಣು ಬಿಟ್ಟು ನೋಡ್ಬೇಕಮ್ಮ ತುಜಾ. ಇದೇನಿದು? ಥರ್ಡ್ ಅಂಪೈರ್. ಅದನ್ನೇ ತಾನೇ ಮಾಡಿದ್ದು. ಬಾ ಏನಮ್ಮ ಹಂಗೆ ತುಕ ನೋಡ್ತಾ ಇದ್ಯಾ ನಂದು? ನಿನ್ನ ಇಡೀ ಬಾಡಿಲಿ ತಡ್ಕೊಳಕ್ ಆಗದೆ ಇದ್ರು ನೋಡ್ಬಹುದು ಅಂತ ಇರೋದು ಅದೊಂದೇ ನಿನ್ ತುಕಾನೆ. ಅಷ್ಟೊಂದು ಸುಂದರವಾಗಿದ್ಯಾ? ಸುಂದರವಾಗಿಲ್ಲ ಅದು. ಬಯಲಿ ಕಿವಿಲ್ ಹೇಳ್ತೀನಿ. ನೀನ್ ಹೇಳ್ದೆ ಇದ್ರೆ ಎಷ್ಟೋ ಚೆನ್ನಾಗಿರೋದು. ಆಯ್ತಮ್ಮ ತುಜಾ, ಕಲ್ತ್ಕೋತೀವಿ ಬಿಡು. ಯಾಕೆ ಬೈತ್ಯಾ ನೀನು? ಈಗ ನಮ್ಗೆ ಕ್ರಿಕೆಟ್ ಅಲ್ಲಿ ನನಗೆ ಸಿಕ್ಕಾಬಿಟ್ಟೆ ಡೌಟ್ಗಳಿದೆ. ನಿನಗ್ ಡೌಟ್? ಕೇಳು. ಏನು? ಈಗ ನೋಡು, ಒಬ್ಬ ಬೌಲರು ಬಾಲ್ ಹಿಡ್ಕೊಂಡು ಹಿಂಗೆ ಚೆನ್ನಾಗಿ ಉಜ್ಬಿಟ್ಟು ತೋಡ್ಕೊಂಡ್ ಬರ್ತಾನೆ. ಓಡ್ಕೊಂಡು ಬರ್ತಾನೆ. ಅದು ತೋಡ್ಕೊಂಡ್ ಬರ್ತಾನೆ. ಈಗ ಹಿಂಗ್ ತೋಡ್ಕೊಂಡ್ ಬಂದು ಹಿಂಗೆ ಬಾಲ್ ಎಸಿಬೇಕಾದ್ರೆ ಇಲ್ಲಿ ಲಾಕ್ ಆಗ್ಬಿಟ್ರೆ ಅದಕ್ಕೇನಂತಾರೆ ಡಿಸಿಷನ್? ಬಾಲ್ ಕೈಯಲ್ಲ ಇದೆ, ಲಾಕ್ ಆಗ್ಬಿಟ್ರೆ. ಹೌದು. ಲಾಕ್ ಬಾಲ್ ಕೈಯಲ್ಲಿ ಇಟ್ಕೊಂಡು ಲಾಕ್ ಆಗ್ಬಿಟ್ಟು ಲಾಕ್ಗೆ ಬಾಲ್ ಆಗ್ತದೆ. ಏನೋ ಕೆಟ್ಟದಾಗ ಬೈತಾ ಇದ್ಯಾ ನೀನು? ಏನ್ ಕೆಟ್ಟದಾಗ ಬೈತಾ ಇದ್ಯಾ ನೀನು? ನಾನೇನೋ ಬೈದೆ? ಲಾಕ್ಗೆ ಬಾಲ್ ಅಂತೆ. ಅದೇ ತಿರ್ಗಾ ಇವನೇನೋ ಬೈತಾನೆ ಲಾಕ್ಗೆ ಬಾಲ್ ಲಾಕ್ಗೆ ಬಾಲ್ ಅಂತ. ಕೈಯಲ್ಲಿರೋದೇನೋ? ಇಲ್ಲಿ ಬಾಲ್ ಇದೆ. ಕೈ ಆಗಿರೋದೇನೋ? ಅದು ಲಾಕ್ ಆಗಿದೆ. ಬಾಲ್ ಇರೋದೆಷ್ಟು? ಇಷ್ಟು ಒಂದು ಅಲ್ವಾ? ಲಾಕ್ ಎ ಬಾಲ್. ಲಾಕೆ ಬಾಲ್. ಚೆನ್ನಾಗಿದೆ. ಲಾಕೆ ಬಾಲ್ ಕರೆಕ್ಟ್. ತುಜಾ, ಇನ್ನೊಂದು ಡೌಟ್ ನನಗೆ. ಈಗ ಈ ಬೌಲರ್ ಇದಾನಲ್ಲ, ಆ ಬಾಲ್ ನ ತಿರ್ಗಾ ಇವ್ನು ಉಚ್ಕೊಂಡು ತೋಡ್ಕೊಂಡ್ ಬಂದು ಹಿಂಗೆ ಎಸೆಯುವಾಗ ಅರ್ಧೋದ್ರೆ ಏನ್ ಮಾಡ್ತೀಯ? ಏನ್ ಅರ್ಥ ಹೋದ್ರೆ? ಅದೇಪ್ಪ, ಅರ್ಧೋದ್ರೆ ಏನ್ ಮಾಡ್ತೀಯ? ಏನ್ ಅರ್ಥ ಹೋದ್ರೆ? ಪ್ಯಾಂಟಪ್ಪ. ಬೇರೆ ಪ್ಯಾಂಟ್ ಹಾಕೊಂಡ್ ಬರೋದಕ್ಕೆ ಟೈಮ್ ಕೊಡ್ತಾರೆ. ನನ್ನ ಹತ್ರ ಇರೋದೇ ಒಂದು ಪ್ಯಾಂಟು, ಅವಾಗ ಏನ್ ಮಾಡ್ತಾರೆ? ಏನಪ್ಪ? ನನ್ನ ಹತ್ರ ಇರೋದು ಒಂದೇ ಪ್ಯಾಂಟು, ಅವಾಗ ಏನ್ ಮಾಡ್ತಾರೆ? ಕಾಚಲ್ಲೇ ಬಂದ್ ಮಾಡುವಂತಾರೆ ಕೋತಿ. ಓ ಹಂಗಂತಾರ? ಓಕೆ, ನನ್ಗೆ ಇನ್ನೊಂದು ಡೌಟ್. ಓ, ಏನ್ ಕಾಚ ತಂದಿಲ್ಲ ಅಂದ್ರೇನಾ? ಈ ತಾಚದ ವಿಷಯ ಬಿಟ್ಬಿಡಪ್ಪ. ಓಕೆ ಓಕೆ. ಇದು ಬೇರೆ ಡೌಟ್. ಏನು? ಈಗ ಬಾಳ್ನ ಉಜ್ಕೊಂಡು ಒಂದ್ ನಿಮಿಷ. ಪ್ಯಾಂಟ್ ಇರಲ್ವಲ್ಲ, ಎಲ್ಲಿಗೆ ಉಚ್ಕೋತಾನ ಅವನು? ಅದು ಮುಗ್ದಾಯ್ತು ಕಣೋ, ಇದು ಬೇರೆ. ಸರಿ ಸರಿ, ಕಂಟಿನ್ಯೂ. ಹಿಂಗೆ ಆ ಕಾಚ್ದವಂದಲ್ಲ, ಇವನು ಹೊಸ ಬೌಲರ್. ಹಿಂಗೆ ಅವ್ನು ಉಚ್ಕೊಂಡು ತೋಡ್ಕೊಂಡ್ ಬರ. ಒಂದ್ ನಿಮಿಷ, ಅವಂದು ಓವರ್ ಮುಗ್ದಿಲ್ವಲ್ಲ, ಇವನು ಹೊಸ ಬೌಲರ್ ಹಿಂಗ್ ಬರ್ತಾನೆ. ಅದೇ ಬೇರೆ ಇದೇ ಬೇರೆ, ಇವನು ಬೇರೆ ಕಣ. ಅವ್ನ್ ಡ್ರೆಸ್ ಚೇಂಜ್ ಹೋಗ್ಬಿಟ್ಟ, ಇವನ್ ಬೇರೆ ಹೊಸ ಬೌಲರ್. ಹೌದು, ಅವ್ನು ಓವರ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಓಕೆ ಓಕೆ. ಹಿಂಗೆ ಬಾಳ್ನ ಉಚ್ಕೊಂಡು ತೋಡ್ಕೊಂಡ್ ಬರುವಾಗ. ಒಂದ್ ನಿಮಿಷ, ಅವನ ಹತ್ರ ಇರೋದು ಒಂದೇ ಪ್ಯಾಂಟ್ ಒಂದಲ್ಲ, ಅವ್ನು ವಾಪಸ್ ಹೆಂಗ್ ಬರ್ತಾನೆ? ಅಪ್ಪ, ಮುಗ್ದಾದ ಕತೆ ಹಿಡ್ಕೊಂಡು ಯಾಕೋ ಗೋಲ್ ಹಿಡ್ಕೋತಾ ಇದ್ಯಾ? ಕೇಳಿಸ್ಕೊ. ಹೊಸ ಬೌಲರು, ಹೊಸ ಪ್ಯಾಂಟು, ಹೊಸ ಬಾಲು ಉಚ್ಕೊಂಡು ತೋಡ್ಕೊಂಡ್ ಬರುವಾಗ. ಒಂದ್ ನಿಮಿಷ, ಹೊಸ ಪ್ಯಾಂಟು ಹೊಸ ಬೌಲರ್. ಓಕೆ, ಸುಮ್ನೆ ಹೊಸ ಬಾಲ್ ಯಾವನ್ ಕೊಡ್ತಾನೆ? ಹಳೆ ಬಾಲಲ್ಲೇ ಮಾಡ್ಬೇಕು. ಹೋಗಿ ವಾಪಸ್ ಹೋಗ್. ಹಳೆ ಬಾಲು, ಹೊಸ ಬೌಲರ್, ಉಜ್ಜ ಈಗ ತೋಡ್ಕೊಂಡ್ ಬರ್ತಾನೆ. ಒಂದ್ ನಿಮಿಷ, ಬೌಲರ್ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ಲೆಫ್ಟ್ ಹ್ಯಾಂಡ್. ಮತ್ತೆ ಈ ಕಡೆಗೆ ಯಾಕೆ ಉಚ್ಕೋತಾನೆ? ಹಿಂಗ್ ತಾನೆ ಉಚ್ಕೊಳ್ಳೋದು ಅವನು. ಆಯ್ತಪ್ಪ, ರೈಟ್ ಹ್ಯಾಂಡ್. ಓಕೆ. ಬಾಳಿದೆ, ಉಚ್ಕೊಂಡ ತೋಡ್ಕೊಂಬ. ಒಂದ್ ನಿಮಿಷ, ಏನು? ನೀನ್ ರೈಟ್ ಅಂದೆ ಅಲ್ವಾ? ಹೌದು. ನಿನ್ ರೈಟ್ ನನಗ್ ಲೆಫ್ಟ್, ನಿನ್ ಲೆಫ್ಟ್ ನನಗ್ ರೈಟ್. ಯಾವ ಲೆಫ್ಟ್ ಯಾವ ರೈಟ್ ಅದನ್ನ ಹೇಳು. ಇದು ರೈಟ್, ನನಗ್ ಲೆಫ್ಟ್ ಅದು. ಹೌದಾ? ಇವಾಗ ಇವಾಗ ಏನಾಯ್ತು? ರೈಟ್ ರೈಟ್ ರೈಟ್. ಇವಾಗ ಏನ್ ನೋಡ್ತೀಯಾ? ಮಾಡು ಮಾಡು ಮಾಡು. ಇವಾಗ ಏನೋ ನೋಡ್ತೀಯಾ? ಏನ್ ಮಾಡಲ್ಲ, ನೀನ್ ಬೌಲಿಂಗ್ ಮಾಡು. ಹಿಂಗೆ ಬಾಲ್ ಇಟ್ಕೊಂಡು ಮುಚ್ಕೊಂಡು. ಒಂದ್ ನಿಮಿಷ, ಬ್ಯಾಟ್ಸ್ಮನ್ ಇರೋದು ಈ ಕಡೆ, ಅಂಪೈರ್ ಯಾಕೆ ಬೌಲಿಂಗ್ ಮಾಡ್ತಾ ಇದ್ಯಾ? ಆಯ್ತಪ್ಪ, ಆ ಕಡೆಯಿಂದನೇ ಬರ್ತೀನಿ. ಓಕೆ. ಇಲ್ಲ, ಬಾಲ್ ಬಿದ್ದೋಯ್ತಲ್ಲ, ಇಲ್ಲಿ ಇಲ್ಲಿ ಕೊಡು. ಬಾಲ್ನ ಉಚ್ಕೊಂಡು ತೋಡ್ಕೊಂಡ್ ಬಂದು. ಇನ್ನೇನಾದ್ರು ಡೌಟ್ ಇದೆಯಾ ನಿನ್ಗೆ? ಏನಿಲ್ಲ ಏನಿಲ್ಲ ಏನಿಲ್ಲ. ನಾನೇ ನಿಂತ್ಕೊಂಡ್ಬಿಟ್ನಾ? ಓಕೆ. ಈಗ ಬಾಲ್ನ
ತುಚ್ಕೊಂಡು ತೋಡ್ಕೊಂಡು ಬಂದು ಸ್ಕ್ರೀಜ್ ಅಲ್ಲಿ ಇರ್ತಲ್ಲ ಸ್ಕ್ರೀಜ್ ಅದನ್ನ ದಾಟ್ಬಿಟ್ಟು ಬಾಳ್ ಹಾಕ್ಬಿಟ್ರೆ ಏನಂತಾರೆ ಅಂಪೇರು? ನೋ ಬಾಲ್ ಅಂತಾರೆ. ಇದು ತೋಸ. ಮೋಸ ಮೋಸ ಮೋಸ. ಯಾಕೆ? ತಪ್ಪು ಮಾಡಿರೋದು ತಾಳ್ತಾನೆ. ಅದನ್ನ ನೋ ಬಾಲ್ ಅಂತ ಯಾಕೆ ಅನ್ಬೇಕು? ನೋ ತಾಲ್ ಅನ್ಬೇಕು. ಇದ್ರ ಬಗ್ಗೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ. ಏನ್ ಹೋರಾಟ ಮಾಡ್ತೀಯಾ? ನೋ ಬಾಲ್ಗೆ ಹೋರಾಟ ಮಾಡ್ತೀನಿ. ಹೆಂಗೆ? ನಾನು ಗ್ರೌಂಡ್ ಅಲ್ಲಿ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಓಕೆ. ಪಿಚ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಪ್ಯಾಡ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಗ್ಲೌಸ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಪ್ಯಾಂಟ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಕಡೆಗೆ ವಿಕೆಟ್ ಮೇಲೆ ತೂತ್ಕೊಂಡು ಹೋರಾಟ ಮಾಡ್ತೀನಿ. ಈಗ ನನ್ಗೊಂದು ಡೌಟ್. ನೀನ್ ಎಲ್ಲಾದ್ರ ಮೇಲೆ ಕೂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡೋದು ಪರವಾಗಿಲ್ಲ. ವಿಕೆಟ್ ಮೇಲೆ ಕೂತ್ಕೊಳ್ಳುವಾಗ ವಿಕೆಟ್ ಹಿಂಗಿರುತ್ತಾ? ಹೆಂಗಲ್ಲಿ ಹೆಂಗಂದ್ರೆ ಹಂಗೆ ತೂತ್ಕೊಂಡ್ಬಿಡ್ತೀನಿ. ಬಂದ್ಬಿಡು, ತುಚ್ಕೊಂಡ್ಬಿಡ್ಲಿ. ಹೋಗಿ ನಾನು ನಿನ್ನ ಹತ್ರ ಡೌಟ್ ಕೇಳಕ್ ಬಂದಲ್ಲ, ನನ್ ತೂನಲ್ಲಿ ನಾನೇ ತೊಡ್ಕೋಬೇಕು. ಏನಾದ್ರೂ ಆಗ್ಲಿ ನನ್ ಹೋರಾಟ ನಿಲ್ಲಲ್ಲ. ತರ್ತೀನಿ. ತಂದ್ರ ಬಂದೆ. ಇವನ್ ಡೌಟ್ಗೆ ಬೆಂಕಿ ಹಾಕಿ ಬಂದ್ರು. KCC ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಇದ್ರ ಬಗ್ಗೆ ನಮ್ಮ ಕಿಚ್ಚ ಸುದೀಪ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಿಮ್ಗೋಸ್ಕರ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ಕೊಂಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. KCC ನಿಮ್ಗೆ ಆಲ್ರೆಡಿ ಗೊತ್ತು, ಕರ್ನಾಟಕ ಚಲನಚಿತ್ರ ಕಪ್ ಒಂದು ಏನು ಮ್ಯಾಚ್ ಆಡಿದ್ದು ಲಾಸ್ಟ್ ಸೀಸನ್ ತುಂಬಾನೇ ಚೆನ್ನಾಗಿತ್ತು. ಅದು ಒಂದು ಲೆವೆಲ್ ರೇಂಜಲ್ಲಿ ಮಾಡಿದ್ದು. ಇವಾಗ ಅದಕ್ಕೂ ಮೀರಿ ಇವಾಗ ಎಕ್ಸ್ಟ್ರಾ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಲಿ ನಾವೆಲ್ಲರೂ ಸೇರಿ ಆಡ್ತಿರೋದು ಅದೊಂದು ಖುಷಿಯಾದ ವಿಷಯ ನಮಗೆ. ಆರ್ಟಿಸ್ಟು ಹಾಗೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಲಿ ನೋಡೋದು ನಿಮ್ಗೊಂದು ಖುಷಿ ಆಗುತ್ತೆ ಬಂದು ನೋಡಿದಾಗ. ಅವಾಗ 100% ಯು ಆಲ್ ವಿಲ್ ಲೈಕ್ ಇಟ್ ಅಂಡ್ ಲವ್ ಇಟ್. ಇದೇನಂದರೆ ಒಂದು ಗೆಟ್ ಟುಗೆದರ್, ಒಂದು ಅಂದರೆ ಆರ್ಟಿಸ್ಟ್ಗಳೂ ಸಿನಿಮಾ ಬಿಟ್ಟು ಸ್ಪೋರ್ಟ್ಸ್ಲು ಭಾಳ ಇದ್ದೀವಿ, ಎಂಥೂಸಿಯಾಸಮ್ ಇದೆ, ನಾವು ಆಡ್ಬೋದು ಅನ್ನೋದು ತೋರಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಇದು. ಐ ಥಿಂಕ್ ಸುದೀಪ್ ಅವ್ರು ಮಾಡಿದ್ದು, ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್. ಐ ಥಿಂಕ್ ಯು ಆಲ್ ವಿಲ್ ಎಂಜಾಯ್. ನೀವು ಬನ್ನಿ, ಸೆಪ್ಟೆಂಬರ್ 8th and 9th ನೋಡಿ, ನಿಜವಾಗ್ಲೂ ನಿಮ್ಗೆ ಮಜಾ ಕೊಡುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಲಿ. ನಾನೇ ಇನ್ನು ತುಂಬ ಐ ಥಿಂಕ್ ಕ್ಯೂರಿಯಸ್ ವೆಯ್ಟ್ ಮಾಡ್ತೀನಿ ಯಾವಾಗ ಹೋಗಿ ಆಡಬೇಕು ಅಂತ. ಯಾಕಂದರೆ ಆ ಪಿಚ್ಚಲ್ಲಿ ಆಡಬೇಕಂದ್ರೆ ಒಂದು ಮಜಾ ಇದೆ, ಒಂದು ಕಿಕ್ ಇದೆ. ಸೊ ನಮ್ಮ ಕಿಕ್ ಜೊತೆಲಿ ನಿಮ್ಮ ಕಿಕ್ ಸೇರಿದ್ರೆ ನಿಜವಾಗ್ಲೂ ಮಜಾ ಇರುತ್ತೆ. ಪ್ಲೀಸ್ ಬನ್ನಿ, ಮಜಾ ಮಾಡಿ ನಮ್ಮ ಜೊತೆಲಿ. ನಾವು ಮಜಾ ಮಾಡ್ತೀವಿ, ನೀವು ಮಜಾ ಮಾಡಿ. ಕಮ್ ಅಂಡ್ ಬ್ಲೆಸಸ್ KCC, ವಿಲ್ ಬಿ ವೇಟಿಂಗ್ ಫಾರ್ ಯು. ಆಲ್ ದ ಬೆಸ್ಟ್. ಪ್ಲೀಸ್ ಕಮ್. ಥ್ಯಾಂಕ್ ಯು. ಹಾಯ್ ಸೃಜನ್, ಮತ್ತೊಮ್ಮೆ ಮಜಾ ಟ್ಯಾಕೆಸ್ ಆಕ್ಚುಲಿ ಸ್ಕ್ರೀನಲ್ಲಿ ಅಟ್ಲೀಸ್ಟ್ ಬರ್ತಾ ಇದೀವಿ ಇವಾಗ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸೀಸನ್ 2 ಇನ್ 60th ಎಪಿಸೋಡ್ ಅಂತ ಇವ್ರು ಹೇಳಿದ್ರು. ಆ್ಯಂಡ್ ಐ ಶುಡ್ ಕಂಗ್ರ್ಯಾಚುಲೇಟ್ ಯು ದಟ್ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ಸಾಗಿ ಬೋರ್ ಹೊಡಿಸ್ದೆ ಈ ಥರ ಹೋಗೋದಿದೆಯಲ್ಲ, ಇಟ್ ಇಸ್ ಆ್ಯಕ್ಚುಲಿ ಅನ್ ಅಚೀವ್ಮೆಂಟ್ ಬೈ ಇಟ್ ಸೆಲ್ಫ್. ಸೊ ಕಂಗ್ರ್ಯಾಚುಲೇಷನ್ಸ್ ಸೃಜನ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ದಟ್ ಈ ವೇದಿಕೆಯಲ್ಲಿ ಒಂದು ಕನ್ನಡ ಚಲನಚಿತ್ರ ಕಪ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಹಾಗೆ ತಾವು ಕೂಡ ಕನ್ನಡ ಚಲನಚಿತ್ರ ಕಪ್ಪಿನ ಫೇಸು ಅಲ್ಲಿ ಕೂತಿರೋ ಎಲ್ಲ ಆಡಿಯನ್ಸಿಗೆ ನಾನು ಹೇಳಲೇಬೇಕು ಈ ವಿಚಾರ. ಸೃಜನ್ ಲೋಕೇಶು ಭಾಳ ಹಿಂದೆ ಹಳೆ ಪರಿಚಯ ನನಗೆ. ಕನ್ನಡ ಚಲನಚಿತ್ರ ಕಪ್ ಅಂತ ಪ್ರಾರಂಭ ಆದಾಗ ನಾವು ಒಂದು ಹೋಸ್ಟ್, ನಮ್ಮ ಒಂದು ಫೇಸ್ ಬೇಕು ನಮಗೆ, ಮಾತಾಡೋ ಒಂದು ಬಾಯಿ ಬೇಕು ನನಗೆ ಮಾತುಕತೆ ಅಂತ ಬಂದಾಗ ವಿ ವರ್ ವೆರಿ ಹ್ಯಾಪಿ ದಟ್ ಸೃಜನ್ ಒಪ್ಕೊಂಡ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಫಸ್ಟ್ ಶೋ ಆಗ್ತಿದ್ದ ಹಾಗೇನೆ ಸೃಜನ್ ವಾಕ್ಡ್ ಅಪ್ ಟು ಮೀ. ಬಂದು ಹಿ ಸೆಡ್, ದೀಪು ನನಗೆ, ಈ ಕಾಲ್ಸ್ ಮೀ ದೀಪು ಸರ್, ದೀಪು ನನಗೆ ಏನು ಅಂತ ಗೊತ್ತಿಲ್ಲ, ನನಗೆ KCC ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ನಾನೊಬ್ಬನೇ ಫೇಸ್ ಆಫ್ ದ KCC ಆಗಿರಬೇಕು ಅಂತ. ಐ ಆಮ್ ಸೋ ಹ್ಯಾಪಿ ದಟ್ ಆ್ಯಕ್ಚುಲಿ ಒಬ್ಬ ಮನಸ್ಸನ್ನು ಮಾತಾಡಿದಾಗ ನನ್ನ ಸ್ನೇಹಿತ ಕೂಡ, ಐ ಆಮ್ ವೆರಿ ಹ್ಯಾಪಿ ಸೃಜನ್ ದಟ್ ಯು ಆರ್ ಅ ವೆರಿ ಹ್ಯೂಜ್ ಪಾರ್ಟ್ ಆಫ್ KCC. ಆ್ಯಂಡ್ KCCಯಲ್ಲಿ ಆ ವೇದಿಕೆಗೆ ಒಂದು ಕಳೆ ತಂದು ಕೊಡ್ತೀರ ತಾವು ಯಾವಾಗ ನಡೆಸ್ಕೊಡ್ಬೇಕಾದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಕನ್ನಡ ಚಲನಚಿತ್ರ ಕಪ್ ಏನಿದೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋ ಒಂದು ಪ್ರಯತ್ನದಲ್ಲಿ ಎಲ್ಲರೂ ನೀವು ಕೂಡ ಇರಬೇಕು. ಪ್ರತಿಯೊಬ್ಬರು ಕಲಾವಿದರು ಅವತ್ತಿರ್ತಾರೆ, ತಂತ್ರಜ್ಞರು ಇರ್ತಾರೆ, ವಿತರಕರ್ತರು ಇರ್ತಾರೆ, ಎಲ್ಲ ವರ್ಗದವ್ರು ಇರ್ತಾರೆ, ಮಾಧ್ಯಮದವ್ರು ಇದ್ದಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡ್ತಾ ಇದ್ದಾರೆ, ಕರ್ನಾಟಕದ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಎಲ್ಲರೂ ತಾವು ಬನ್ನಿ. ಟಿಕೆಟ್ಸ್ ಔಟ್ಲೆಟ್ಸ್ ಎಲ್ಲ ಕಡೆ ಇದೆ. ಸಂಗೀತ ಮೊಬೈಲ್ ಸ್ಟೋರ್ಸ್ ಎಲ್ಲ ಎಲ್ಲೆಲ್ಲಿದೆಯೋ ಕರ್ನಾಟಕದ ಎಲ್ಲ ಕಡೆಯಿಂದ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೂಡ ಟಿಕೆಟ್ ಅವೈಲೇಬಲ್ ಇರುತ್ತೆ. ಪ್ಲೀಸ್ ಹೋಗಿ ತಗೊಳ್ಳಿ, ಬನ್ನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೀರಿಯಸ್ ಕ್ರಿಕೆಟ್ ಇರುತ್ತೆ ಅವತ್ತು 2 days 8th and 9th of September. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಆಡೋದೇ ಎಷ್ಟೋ ಒಂದು ಖುಷಿ ಅಂತ ತುಂಬ ಜನ
ಖುಷಿಯಲ್ಲಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ. ಸೊ ಆ ಖುಷಿಯಲ್ಲಿ ತಾವು ಭಾಗಿಯಾಗಬೇಕು. ಆಸ್ KCCಗೆ ನಾವು ಯಾವಾಗಲೂ ಹೇಳೋದು ಒಂದು, ಬಿ ವಿತ್ ಅಸ್ ಅಂಡ್ ಬಿ ಎ ಪಾರ್ಟ್ ಆಫ್ ಅಸ್. ಲವ್ ಯು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಕಿಚ್ಚ ಸುದೀಪ್ ಅವರೇ. ಆಲ್ ದ ವೆರಿ ಬೆಸ್ಟ್ KCC. ಖಂಡಿತವಾಗ್ಲೂ ಇದು ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಟು KCC. ನೋಡ್ರಪ್ಪ, ಇಲ್ಲಿ ಏನಂದ್ರೆ ಇವಾಗ KCC ಆಡ್ತಾ ಇದ್ರಲ್ವಾ, ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಥೌಸಂಡ್ಸ್ ಆಫ್ ಪೀಪಲ್, ಸೊ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮಗೆ ಅಂತಾನೆ ಒಂದು ಆಟ ಆಡಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ತುಂಬಾ ಕಾನ್ಸಂಟ್ರೇಷನ್ ಇರುತ್ತೆ. ಎಷ್ಟೇ ಸೌಂಡ್ ಇದ್ರೂ ಯು ಶುಡ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಲಿಪ್. ಸೊ ನೋಡೋಣ ಯಾವ ರೀತಿ ಕಾನ್ಸಂಟ್ರೇಷನ್ ಇರುತ್ತೆ ಅಂತ. ಸೊ ಇವಾಗ ಆಡೋಣ ನಮ್ಮ ಆಟ. ಕೇಳ್ರಪ್ಪ, ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಬ್ಯಾಟ್ ಇಂದ ಹೊಡಿತೀವಿ ರನ್ನು, ಟೀ ಜೊತೆ ತಿಂತೀವಿ ಬನ್ನು. 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 ನೀ ಬ್ಯಾಟಿಂಗ್ ಆಡಕ್ ಬರುತ್ತಾ, ಬೌಲಿಂಗ್ ಮಾಡಕ್ ಬರುತ್ತಾ? ನಿನಗ್ ಬ್ಯಾಟಿಂಗ್ ಆಡಕ್ ಬರುತ್ತಾ, ಬೌಲಿಂಗ್ ಮಾಡಕ್ ಬರುತ್ತಾ? ಕರೆಕ್ಟಾಗಿ ಹೇಳು. ನೀನ್ ಬ್ಯಾಟಿಂಗ್ ಆಡ್ತಿದ್ಯಾ ಇಲ್ಲ ಬೌಲಿಂಗ್ ಆಡ್ತಾ ಇದೀಯಾ? ಕರೆಕ್ಟ್ ಆಗಿ ಹೇಳು. ಐ ಕಾಂಟ್ ಟೆಲ್ ಇಟ್ ನೌ. ಐ ಥಿಂಕ್ ನಿಮ್ ಅಣ್ಣಂಗೆ ಮುಂದಿನ ವರ್ಷ ಕರೆಕ್ಟ್ ಆಗಿ ಹೇಳು. ಸೂಪರ್. ನಿಮ್ ಅಣ್ಣಂಗೆ ಮುಂದಿನ ವರ್ಷ ಕರೆಕ್ಟ್ ಆಗಿ ಹೇಳು. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹೇಳ ಫಾಸ್ಟ್ ತೆಗಿ. ಅದೇ ತರ ನೀನ್ ಹೇಳಿದ್ದು. ನಾನು ಎಲ್ಲರೂ ಹೇಳಿದ್ದು ಕರೆಕ್ಟ್. ಬ್ಯಾಟ್ಸ್ಮನ್ಗೆ ಬೌಲಿಂಗ್ ಕೊಡ್ತೀಯಾ ಅಥವಾ ಬ್ಯಾಟಿಂಗ್ ಕೊಡ್ತೀಯಾ? ಸೂಪರ್ ಕಣೋ, ಕರೆಕ್ಟಾ? ಸೂಪರ್. ನಿಮ್ಮ ಅಣ್ಣನಿಗೆ ಮುಂದಿನ ವರ್ಷ ಹೇಳು. ಕರೆಕ್ಟ್ ಆಗಿ ಹೇಳು. ಇವ್ನು ಇನ್ನು ತೆಗೆದೇ ಇಲ್ಲಪ್ಪ. ಇನ್ನೂ ತೆಗ್ದಲ್ವಾ? ತಾವೇನ್ ಹೇಳಿದ್ದು? ನೀನ್ ಬ್ಯಾಟಿಂಗ್ ಆಡ್ತೀಯಾ ಬೌಲಿಂಗ್ ಆಡ್ತೀಯಾ? ಕರೆಕ್ಟ್ ಆಗಿ ಹೇಳು. ಬ್ಯಾಟಿಂಗ್ ಆಡ್ತೀಯಾ ಬೌಲಿಂಗ್ ಆಡ್ತೀಯಾ? ಕರೆಕ್ಟ್ ಆಗಿ ಹೇಳು. ಕರೆಕ್ಟ್ ಅರುಣ. ಕರೆಕ್ಟ್ ಆಗಿ ಹೇಳಿದ್ದು. ಇವನು ತಾವೇನ್ ಹೇಳಿದ್ರಿ? ಬ್ಯಾಟ್ ಇಂದ ಹೊಡಿತೀಯಾ ರನ್ನು, ಟೀ ಜೊತೆ ತಿಂತೀಯಾ ಬನ್ನು. ರಾಜೀವ ಬಾಯ್, ಬಾರೋ ಬಾರೋ ಇಲ್ಲಿ.